ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ, ಸೆನ್ಸೆಕ್ಸ್ 961 ಪಾಯಿಂಟ್ಸ್ ಡೌನ್ ಆಗಿ 81,287 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 317 ಪಾಯಿಂಟ್ಸ್ ಡೌನ್ ಆಗಿ 25,178 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 658 ಪಾಯಿಂಟ್ಸ್ ಡೌನ್ ಆಗಿ 60,529 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರ ಕಂಪ್ಲೀಟ್ ಆಗಿ ಫಾಲ್ ಆಗಿದೆ. ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ, ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಈ ತರ ಪ್ರತಿಯೊಂದು ಇಂಡಿಸಿಸ್ ನೋಡಿದ್ರು ಎಬವ್ 1% ಫಾಲ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಈ ಫೆಬ್ರವರಿ ಮಂತ್ ಅಲ್ಲಿ ನಮ್ಮ ಮಾರ್ಕೆಟ್ಸ್ ಆದ್ರೆ ತುಂಬಾನೇ ವೊಲಟೈಲ್ ಆಗಿ ರಿಯಾಕ್ಟ್ ಆಗಿದಾವೆ. ಈ ಫೆಬ್ರವರಿ ಮಂತ್ ಅಲ್ಲಿ ತುಂಬಾನೇ ಇವೆಂಟ್ಸ್ ಎಲ್ಲ ನಡೆದಿದಾವೆ. ಫೆಬ್ರವರಿ ಫಸ್ಟ್ ಆದ್ರೆ ಯೂನಿಯನ್ ಬಜೆಟ್ ಇತ್ತು, ಮತ್ತೆ ಇಂಡಿಯಾ US ಟ್ರೇಡ್ ಡೀಲ್ ಕಂಪ್ಲೀಟ್ ಆಗಿದೆ. ಅದಾದ್ಮೇಲೆ RB MPC ಮೀಟಿಂಗ್ ಇತ್ತು, ಜೊತೆಗೆ AI ಡಿಸ್ರಪ್ಷನ್, ಈ ತರ ಮಲ್ಟಿಪಲ್ ಈವೆಂಟ್ಸ್ ಇತ್ತು. ಅದರಿಂದನೇ ನಮ್ಮ ಮಾರ್ಕೆಟ್ಸ್ ಈ ತರ ವೊಲಟೈಲ್ ಆಗಿ ರಿಯಾಕ್ಟ್ ಆಗಿದೆ. ಈ ಒಂದೇ ಮಂತ್ ಅಲ್ಲಿ ನಿಫ್ಟಿ ಆದ್ರೆ ಎಬವ್ 4% ಫಾಲ್ ಆಗಿದೆ. ಸೆನ್ಸೆಕ್ಸ್ 4.7% ಫಾಲ್ ಆಗಿದೆ. ಬ್ಯಾಂಕ್ ನಿಫ್ಟಿ ಆದ್ರೆ 1.5% ಫಾಲ್ ಆಗಿದೆ. ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಎಬವ್ 3% ಫಾಲ್ ಆಗಿದಾವೆ. ಅದರಿಂದನೇ ಹೇಳಿದ್ದು ಈ ಫೆಬ್ರವರಿ ಮಂತ್ ಅಲ್ಲಿ ನಮ್ಮ ಮಾರ್ಕೆಟ್ಸ್ ತುಂಬಾನೇ ವೊಲಟೈಲ್ ಆಗಿ ರಿಯಾಕ್ಟ್ ಆಗಿದೆ ಅಂತ. ಫ್ರೆಂಡ್ಸ್, ಈಗ ಒಂದ್ಸಲ ಈ ಇಮೇಜ್ ನ ನೋಡಿ. ಈ ಫೆಬ್ರವರಿ ಮಂತ್ ಅಲ್ಲಿ ಯಾವ್ಯಾವ ದಿನ ಎ ರಿಲೇಟೆಡ್ ಆಗಿ ಒಂದಲ್ಲ ಒಂದು ಅಪ್ಡೇಟ್ಸ್ ಬಂದಿದಾವೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈ ಫೆಬ್ರವರಿ ಮಂತ್ ಅಲ್ಲಂತೂ ಎ ರಿಲೇಟೆಡ್ ಆಗಿ ತುಂಬಾನೇ ಅಪ್ಡೇಟ್ಸ್ ಬಂದಿದಾವೆ. ಪ್ರತಿ ಒಂದು ಕಂಪನಿ ಹೊಸ ವರ್ಷನ್ಸ್ನೆಲ್ಲ ಲಾಂಚ್ ಮಾಡಿದ್ದಾರೆ. ಅದರಿಂದ ನಮ್ಮ IT ಕಂಪನೀಸ್ ಆದ್ರೆ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಈ ಫೆಬ್ರವರಿ ಮಂತ್ ಅಲ್ಲಿ IT ಇಂಡೆಕ್ಸ್ ಎಬವ್ 20% ಫಾಲ್ ಆಗಿದೆ. ಅದಾದ್ಮೇಲೆ ರಿಯಾಲಿಟಿ ಇಂಡೆಕ್ಸ್ ಆದ್ರೆ 8% ಫಾಲ್ ಆಗಿದೆ. ಇನ್ನು ಮಿಕ್ರೋ ಇಂಡೆಕ್ಸ್ ಎಲ್ಲ 2 to 3% ವರ್ಗು ಫಾಲ್ ಆಗಿದಾವೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ಸ್ ಆದ್ರೆ ಕಂಪ್ಲೀಟ್ ಆಗಿ ಫಾಲ್ ಆಗೋಗಿದಾವೆ. ಇದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ, ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮೆನ್ಷನ್ ಮಾಡಿದ್ದೆ, US ಮತ್ತೆ ಇರಾನ್ ರಿಲೇಟೆಡ್ ಆಗಿ ಈ ನ್ಯೂಕ್ಲಿಯರ್ ಡೀಲ್ ನೆಗೋಸಿಯೇಷನ್ಸ್ ಎಲ್ಲ ನಡೀತಾ ಇದಾವೆ ಅಂತ. ಈಗ ನಿನ್ನೆ ಈವ್ನಿಂಗ್ ಏನ್ ಅಪ್ಡೇಟ್ ಆಗಿತ್ತು ಅಂದ್ರೆ, ಎರಡು ಕಡೆಯಿಂದ ಸ್ವಲ್ಪ ಪಾಸಿಟಿವ್ ಕಮೆಂಟ್ಸೇ ಬಂದಿದಾವೆ. ಈಗ ಈ ನ್ಯೂಕ್ಲಿಯರ್ ಡೀಲ್ ಏನು ಸೈನ್ ಆಗಿಲ್ಲ, ಆದ್ರೆ ಎರಡು ಕಡೆಯಿಂದ ಪ್ರೋಗ್ರೆಸಿವ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಆದ್ರೆ ಈ ಎರಡು ಕಂಟ್ರೀಸ್ ಮಧ್ಯ ಟೆನ್ಷನ್ಸ್ ಆದ್ರೆ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಈಗ ಮತ್ತೆ US ಅವರು ಇನ್ನೊಂದ್ಸಲ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಈಗ ಇರಾನ್ ಸುತ್ತಮುತ್ತ ಯಾರಾದ್ರೂ US ಸಿಟಿಸನ್ಸ್ ಇದ್ರೆ ಅವರೆಲ್ಲ ಆದಷ್ಟು ಬೇಗ ಹೊರಗಡೆ ಬನ್ನಿ ಅಂತ ಸರ್ಕ್ಯುಲರ್ಸ್ನೆಲ್ಲ ರಿಲೀಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವತ್ತು ಚೈನಾದವರಾದ್ರೆ ಒಂದು ಸ್ಯಾಟಲೈಟ್ ಇಮೇಜಸ್ನೆಲ್ಲ ರಿಲೀಸ್ ಮಾಡಿದ್ದಾರೆ. ಈಗ US ಆದ್ರೆ ಲಾಸ್ಟ್ 3-4 ವೀಕ್ಸ್ ಇಂದ ನಾವು ಇರಾನ್ ಸುತ್ತೂರ ಈಗಾಗಲೇ ನಮ್ಮ ಫೈಟರ್ ಜೆಟ್ಸ್ ಎಲ್ಲ ರೆಡಿ ಇದಾವೆ ಅಂತ ತುಂಬಾ ಸಲ ಸ್ಟೇಟ್ಮೆಂಟ್ಸ್ ನ ಮಾಡಿದ್ರು. ಆದ್ರೆ ಇವತ್ತು ಅದ್ರ ತಕ್ಕನಾಗಿ ಚೈನಾದವ್ರು ಕೂಡ ಸ್ಯಾಟಲೈಟ್ ಇಮೇಜಸ್ ನ ರಿಲೀಸ್ ಮಾಡಿದ್ದಾರೆ. ಈಗ ಇಸ್ರೇಲ್ ಅಲ್ಲಿ US ಅವರ F-22 ಫೈಟರ್ ಜೆಟ್ಸ್ ಎಲ್ಲ ಈಗಾಗಲೇ ರೆಡಿ ಇದಾವೆ. ಅದ್ರ ಜೊತೆಗೆ ಅಡ್ವಾನ್ಸ್ ಮಿಲಿಟರಿ ಏರ್ಕ್ರಾಫ್ಟ್ಸ್ ಎಲ್ಲ ಈಗ ಇಸ್ರೇಲ್ ಅಲ್ಲಿ ರೆಡಿ ಇದಾವೆ ಅಂತ ಸ್ಯಾಟಲೈಟ್ ಇಮೇಜಸ್ನೆಲ್ಲ ರಿಲೀಸ್ ಮಾಡಿದ್ದಾರೆ. ಅದಾದ್ಮೇಲೆ ಇವತ್ತು ಬೆಳಿಗ್ಗೆ ಡೊನಾಲ್ಡ್ ಟ್ರಂಪ್ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲೂ ಕೂಡ ಒಂದು ಪೋಸ್ಟ್ ನ ರಿಲೀಸ್ ಮಾಡಿದ್ದಾರೆ. US ಸಂಬಂಧಪಟ್ಟಿರೋ MQ-4 ಡ್ರೋನ್ಸ್ ಏನಿದಾವೆ, ಆ ಡ್ರೋನ್ಸ್ ಮೇಲೆ ಇರಾನ್ ಅವರು ಅಟ್ಯಾಕ್ ಮಾಡಿದ್ದಾರೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಹತ್ರ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಅದಾದ್ಮೇಲೆ 11 ಗಂಟೆ ಆ ಟೈಮಲ್ಲಿ ಆದ್ರೆ ಇನ್ನೊಂದು ಪೋಸ್ಟ್ ನ ಕೂಡ ರಿಲೀಸ್ ಮಾಡಿದ್ದಾರೆ. ಅದನ್ನ ವಾಟ್ಸಪ್ ಚಾನಲ್ ಅಲ್ಲೂ ಕೂಡ ಶೇರ್ ಮಾಡಿದ್ದೆ. ಒಂದ್ಸಲ ಇಮೇಜ್ ನೋಡಿ. ಇದು ಇರಾನ್ ಮ್ಯಾಪ್. ಇದು ಇರಾನ್ ಮ್ಯಾಪ್ ಮೇಲೆ ಈ ತರ ಅಟ್ಯಾಕ್ ಮಾಡೋ ತರ ಒಂದು ಪೋಸ್ಟ್ ನ ರಿಲೀಸ್ ಮಾಡಿದ್ದಾರೆ. ಅದರಿಂದನೂ ಕೂಡ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಫ್ರೆಂಡ್ಸ್, ಈಗ ನಾಳೆ ನಾಡಿದ್ರಲ್ಲಿ ಅಟ್ಯಾಕ್ ಮಾಡೋ ಚಾನ್ಸಸ್ ಏನಾದರೂ ಇರ್ಬೋದೇನೋ ಅಂತ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ನಡೆದಿರಬೇಕು. ಅದರಿಂದ ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೋಡೋಣ ನೆಕ್ಸ್ಟ್ 2 ಡೇಸ್ ಅಲ್ಲಿ ಇರಾನ್ ಮೇಲೆ ಏನಾದರೂ ಅಟ್ಯಾಕ್ ಮಾಡ್ತಾರಾ ಇಲ್ವಾ ಅಂತ. ಜೊತೆಗೆ ಲಾಸ್ಟ್ 2 ಡೇಸ್ ಅಲ್ಲಿ ನಡೆದಿದ್ದು 3rd ರೌಂಡ್ ಆಫ್ ನೆಗೋಸಿಯೇಷನ್ಸ್, ನೆಕ್ಸ್ಟ್ ವೀಕ್ ಅಲ್ಲಿ 4ನೇ ರೌಂಡ್ ಆಫ್ ನೆಗೋಸಿಯೇಷನ್ಸ್ ಇದೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಈ ವೀಕೆಂಡ್ಸ್ ಅಲ್ಲಿ ಏನಾದರೂ ಅಟ್ಯಾಕ್ ಮಾಡ್ತಾರಾ ಇಲ್ವಾ ಅಂತ. ಅಟ್ಯಾಕ್ ಏನಾದ್ರು ಮಾಡಿದ್ರೆ ಸೋಮವಾರ ಕೂಡ ನಮ್ಮ ಮಾರ್ಕೆಟ್ ಇದೇ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ನಮ್ಮ ಮಾರ್ಕೆಟ್ಸ್ ಫಾಲ್ ಆಗೋದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಇವತ್ತು MSCI ರೀಬ್ಯಾಲೆನ್ಸಿಂಗ್ ನಡೆದಿದೆ. ಫ್ರೆಂಡ್ಸ್, ಈಗ ಈ MSCI ರೀಬ್ಯಾಲೆನ್ಸಿಂಗ್ ಬಗ್ಗೆ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲೇನೆ ಡೀಟೇಲ್ ಆಗಿ ಮಾತಾಡ್ಕೊಂಡಿದ್ವಿ. ಈ ರೀಬ್ಯಾಲೆನ್ಸಿಂಗ್ ಅಲ್ಲಿ ಯಾವ್ಯಾವ ಕಂಪನೀಸ್ ಅಲ್ಲಿ ಇನ್ಫ್ಲೋಸ್ ಬರುತ್ತೆ, ಯಾವ್ಯಾವ ಕಂಪನೀಸ್ ಇಂದ ಔಟ್ಫ್ಲೋಸ್ ಆಗುತ್ತೆ ಅಂತ ಅವತ್ತೇನೆ ಮಾತಾಡ್ಕೊಂಡಿದ್ವಿ. ಒಂದ್ಸಲ ಈ ಇಮೇಜ್ ನೋಡಿ. MSCI ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಒಳಗಡೆ ಯಾವ್ಯಾವ ಕಂಪನೀಸ್ ಆಡ್ ಆಗ್ತಾ ಇದಾವೆ, ಯಾವ್ಯಾವ ಕಂಪನೀಸ್ ಎಕ್ಸಿಟ್ ಆಗ್ತಾ ಇದಾವೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದಾದ್ಮೇಲೆ MSCI ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಒಳಗಡೆ ಕೂಡ ಅದೇ ತರ ಗೊತ್ತಾಗುತ್ತೆ. ಒಂದ್ಸಲ ಈ ಇಮೇಜ್ ನೋಡಿ. ಮತ್ತೆ ಈ ರೀಬ್ಯಾಲೆನ್ಸಿಂಗ್ ಇಂದ ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ ಇಂದ ಸುಮಾರು $260 ಮಿಲಿಯನ್ ಔಟ್ಫ್ಲೋಸ್ ಹೋಗ್ತಾ ಇದೆ. ಅದರಿಂದ ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದ್ರ ಜೊತೆಗೆ ಇನ್ನೊಂದು ಡೇಟಾ ಪಾಯಿಂಟ್ ಕೂಡ ಇದೆ. ಫ್ರೆಂಡ್ಸ್, ಈಗ ಒಂದ್ಸಲ ಈ ಇಮೇಜ್ ನೋಡಿ. ಈ MSCI ಅಂದ್ರೆ ಮೋರ್ಗನ್ ಸ್ಟ್ಯಾನ್ಲೆ ಕ್ಯಾಪಿಟಲ್ ಇಂಟರ್ನ್ಯಾಷನಲ್ಸ್. ಇವರಾದ್ರೆ ತುಂಬಾನೇ ಕಂಟ್ರೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಎಮರ್ಜಿಂಗ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಇದೇ ತರನೇ ಇನ್ವೆಸ್ಟ್ ಮಾಡ್ತಾರೆ. ಇವರು 2024 ಅಲ್ಲಿ ನೋಡಿದ್ರೆ ನಮ್ಮ ಇಂಡಿಯಾದೊಳಗಡೆ ಇವ್ರು ಟೋಟಲ್ ಪೋರ್ಟ್ಫೋಲಿಯೋದಲ್ಲಿ 20% ಮಾರ್ಕೆಟ್ ಶೇರ್ ನ ಹೋಲ್ಡ್ ಮಾಡ್ತಾ ಇದ್ರು. ಆದ್ರೆ ಇವಾಗ ಅದು 13% ಗೆ ಫಾಲ್ ಆಗಿದೆ.
ಜೊತೆಗೆ ಇದೇ ಟೈಮಲ್ಲೇನೆ ಚೈನಾದಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ತೈವಾನ್, ಸೌತ್ ಕೊರಿಯಾ ಈ ತರ ತುಂಬಾ ಕಂಟ್ರೀಸ್ ಅಲ್ಲಿ ತುಂಬಾನೇ ಇನ್ವೆಸ್ಟ್ಮೆಂಟ್ಸ್ ನೆಲ್ಲ ಇನ್ಕ್ರೀಸ್ ಮಾಡಿದ್ದಾರೆ. ಆದ್ರೆ ಇಂಡಿಯಾದಲ್ಲಿ ಮಾತ್ರ ತುಂಬಾನೇ ಸೆಲ್ ಮಾಡ್ತಾ ಇದ್ದಾರೆ. ಇದಕ್ಕೆ ಮೇನ್ ರೀಸನ್ ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಇಂಡಿಯಾದಲ್ಲಿ ಯಾವುದೇ ತರ ಗ್ರೋತ್ ಇಲ್ಲ. ಈಗ ಎಮರ್ಜಿಂಗ್ ಮಾರ್ಕೆಟ್ಸ್ ಆದ್ರೆ ತುಂಬಾನೇ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದಾವೆ. ಆದ್ರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಆದ್ರೆ ಯಾವುದೇ ತರ ಪರ್ಫಾರ್ಮ್ ಮಾಡ್ತಿಲ್ಲ. ಅದರಿಂದ ನಾವು ಈ ತರ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಒಂದ್ಸಲ ಈ ಇಮೇಜ್ ನೋಡಿ. ಪ್ರೆಸೆಂಟ್ ಇವಾಗ ಈ ಎಮರ್ಜಿಂಗ್ ಮಾರ್ಕೆಟ್ಸ್ ಅಲ್ಲಿ ಯಾವ್ಯಾವ ಕಂಟ್ರಿಗೆ ಎಷ್ಟೆಷ್ಟು ಪರ್ಸೆಂಟ್ ಆಫ್ ಅಲೋಕೇಶನ್ ಇದೆ ಅಂತ ನಿಮ್ಗೆ ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈ ತರ ಮಾರ್ಕೆಟ್ ಶೇರ್ ಫಾಲ್ ಆಗಿದೆ ಅಂತ ಕೂಡ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಫ್ರೆಂಡ್ಸ್, ಈಗ ಆಗ್ಲೇ ಮೆನ್ಷನ್ ಮಾಡಿದ್ದೆ, ಈ ಫೆಬ್ರವರಿ ಮಂತ್ ಅಲ್ಲೇನೆ ನಮ್ಮ ಮಾರ್ಕೆಟ್ಸ್ ತುಂಬಾನೇ ಫಾಲ್ ಆಗಿದೆ. ನಿಫ್ಟಿ ಆದ್ರೆ ಎಬೋ 4% ಫಾಲ್ ಆಗಿದೆ. IT ಇಂಡೆಕ್ಸ್ ಆದ್ರೆ ಎಬೋ 20% ಫಾಲ್ ಆಗಿದೆ ಅಂತ ಮೆನ್ಷನ್ ಮಾಡಿದ್ದೆ. ಜೊತೆಗೆ ಇದೇ ಫೆಬ್ರವರಿ ಮಂತ್ ಅಲ್ಲೇನೆ ಈ ಎಮರ್ಜಿಂಗ್ ಮಾರ್ಕೆಟ್ಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದಾವೆ. ಕಾಸ್ಪಿ ಮಾರ್ಕೆಟ್ ಅಂದ್ರೆ ಈ ಸೌತ್ ಕೊರಿಯನ್ ಮಾರ್ಕೆಟ್ಸ್ ಆದ್ರೆ ಎಬೋ 20% ಗ್ರೋ ಆಗಿದೆ. ತೈವಾನ್ ಮಾರ್ಕೆಟ್ಸ್ ಆದ್ರೆ 11%, ಜಪಾನ್ ಮಾರ್ಕೆಟ್ಸ್ ಆದ್ರೆ 9%. ಈ ತರ ಎಮರ್ಜಿಂಗ್ ಮಾರ್ಕೆಟ್ಸ್ ಎಲ್ಲ ತುಂಬಾನೇ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದ್ರೆ, ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಆದ್ರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದೆ. ನೋಡೋಣ ಕಮಿಂಗ್ ಟೈಮಲ್ಲಿ ನಮ್ಮ ಮಾರ್ಕೆಟ್ಸ್ ಯಾವ ತರ ಪರ್ಫಾರ್ಮ್ ಮಾಡ್ಬೋದು ಅಂತ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬಾ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವತ್ತು BSE, ಏಂಜಲ್ ಒನ್, ಗ್ರೋ ಈ ತರ ಇನ್ನೂ ಹಲವಾರು ಕ್ಯಾಪಿಟಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಿರೋ ಸ್ಟಾಕ್ಸ್ ಎಲ್ಲ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಇವತ್ತು BSE ಆದ್ರೆ ನಿಯರ್ಲಿ 3% ವರೆಗೂ ಫಾಲ್ ಆಗಿದೆ. ಏಂಜಲ್ ಒನ್ 5%, ಗ್ರೋ ನಿಯರ್ಲಿ 2%. ಈ ತರ ನೋಡ್ತಾ ಹೋದ್ರೆ ಇನ್ನೂ ಹಲವಾರು ಕಂಪನೀಸ್ ಇದೇ ತರನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾಕಂದ್ರೆ NSEಯ CEO ಮತ್ತೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಆಶೀಶ್ ಕುಮಾರ್ ಚೌಹಾನ್ ಅವರು ರೀಸೆಂಟ್ ಆಗಿ ಬಜೆಟ್ ದಿನ ಫಿನಾನ್ಸ್ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮನ್ ಅವರು ಏನ್ STT ಚಾರ್ಜಸ್ ನ ಇನ್ಕ್ರೀಸ್ ಮಾಡಿದ್ದಾರೆ, ಇದರಿಂದ ಕಮಿಂಗ್ ಟೈಮ್ ಅಲ್ಲಿ FNOದಲ್ಲಿ ವಾಲ್ಯೂಮ್ಸ್ ತುಂಬಾನೇ ಕಮ್ಮಿ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈಗ STT ಚಾರ್ಜಸ್ ನ ಏನ್ ಇನ್ಕ್ರೀಸ್ ಮಾಡಿದ್ದಾರೆ ಇದು ಏಪ್ರಿಲ್ 1 ಇಂದ ಇಂಪ್ಲಿಮೆಂಟ್ ಆಗುತ್ತೆ. ಆದ್ರೆ ಈ CEO ಅವ್ರು ಏನ್ ಮೆನ್ಷನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ತರ STT ಚಾರ್ಜಸ್ ಇನ್ಕ್ರೀಸ್ ಮಾಡಿರೋದ್ರಿಂದ ಬ್ರೋಕರ್ಸ್ಗೆ, ಎಕ್ಸ್ಚೇಂಜರ್ಸ್ಗೆ ಇದ್ರ ಇಂಪ್ಯಾಕ್ಟ್ ತುಂಬಾನೇ ಜಾಸ್ತಿ ಇರುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಫ್ರೆಂಡ್ಸ್, ಈಗ ರೀಸೆಂಟ್ ಆಗಿ RBI ಆದ್ರೆ ಈ ಬ್ಯಾಂಕ್ಸ್ ರಿಲೇಟೆಡ್ ಆಗಿ ಕೊಲಾಟ್ರಲ್ಸ್ ನ ಇನ್ಕ್ರೀಸ್ ಮಾಡಿದ್ರು. ಅದರಿಂದ ಕೂಡ ಇವ್ರ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ. ಮತ್ತೆ ಈ CEO ಅವ್ರು ಏನ್ ಮೆನ್ಷನ್ ಮಾಡಿದ್ದಾರೆ ಅಂತ ಅಂದ್ರೆ, ಈಗ FNO ರಿಲೇಟೆಡ್ ಆಗಿ ರಿಟೇಲ್ ಇನ್ವೆಸ್ಟರ್ಸ್ ನ ಸೀರಿಯಸ್ ಆಗಿ ಪ್ರೊಟೆಕ್ಟ್ ಮಾಡಬೇಕು ಅಂತ ಸೆಬಿ ಏನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಸ್ವಲ್ಪ ಕ್ರೈಟೀರಿಯಾಸ್ ನ ತರಬೇಕು. ಈ ತರ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೆ ಅಥವಾ ಏನಾದ್ರೂ ಸ್ವಲ್ಪ ಬಿಗ್ ಇನ್ವೆಸ್ಟರ್ಸ್ ಆಗಿದ್ರೆ ಮಾತ್ರನೇ FNOದಲ್ಲಿ ಟ್ರೇಡ್ ಮಾಡೋದಕ್ಕೆ ಅಲೋ ಮಾಡೋ ತರ ಏನಾದ್ರೂ ಸ್ವಲ್ಪ ಕ್ರೈಟೀರಿಯಾಸ್ ನ ತರಬೇಕು. ಅದ್ಬಿಟ್ಟು ಈ ತರ STT ಚಾರ್ಜಸ್ ನ ಇನ್ಕ್ರೀಸ್ ಮಾಡೋದ್ರಿಂದ ಇನ್ವೆಸ್ಟರ್ಸ್ ಟ್ರೇಡ್ ಮಾಡೋದೇನು ಕಮ್ಮಿ ಆಗಲ್ಲ. ಇದರಿಂದ ಯಾರಿಗೆ ಬೆನಿಫಿಟ್ ಆಗುತ್ತೆ ಅಂದ್ರೆ ಗೌರ್ಮೆಂಟ್ಗೆ ಮಾತ್ರನೇ ಬೆನಿಫಿಟ್ ಆಗೋದು. ಇದರಿಂದ ಯಾರಿಗೂ ಬೆನಿಫಿಟ್ ಆಗಲ್ಲ ಅಂತ ಸ್ಟೇಟ್ಮೆಂಟ್ಸ್ ಕೂಡ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ನೀವ್ ಹೇಳಿ, ಈ ತರ STT ಚಾರ್ಜಸ್ ನ ಇನ್ಕ್ರೀಸ್ ಮಾಡೋದ್ರಿಂದ FNO ಆಕ್ಟಿವಿಟಿ ಕಮ್ಮಿ ಆಗುತ್ತಾ, ಅಥವಾ ರಿಟೇಲ್ ಇನ್ವೆಸ್ಟರ್ಸ್ ಪಾರ್ಟಿಸಿಪೇಷನ್ ಏನಾದರೂ ಕಮ್ಮಿ ಆಗುತ್ತಾ, ಅಥವಾ ಇದರಿಂದ ಯಾರಿಗೆ ಉಪಯೋಗ ಆಗುತ್ತೆ ಜಾಸ್ತಿ ಅಂತ. ಅದಾದ್ಮೇಲೆ ಇವತ್ತು NSDL ಮತ್ತೆ CDSL ಕೂಡ ಇದೇ ತರನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾಕಂದ್ರೆ ಸೆಬಿ ಅವರು ಈ FETCH ಚಾರ್ಜಸ್ ರಿಲೇಟೆಡ್ ಆಗಿ ಸ್ವಲ್ಪ ಚೇಂಜಸ್ ನ ತಂದಿದ್ದಾರೆ. ಫೀಸ್ ಡೆಪಾಸಿಟರೀಸ್ ಚಾರ್ಜಸ್ ಫಾರ್ ಶೇರ್ ಟ್ರಾನ್ಸ್ಫರ್ ಸರ್ವಿಸಸ್ ರಿಲೇಟೆಡ್ ಆಗಿ ಸ್ವಲ್ಪ ಚೇಂಜಸ್ ನ ತಂದಿದ್ದಾರೆ. ಈ ತರ ಚೇಂಜಸ್ ನ ತಂದಿರೋ ಕಾರಣದಿಂದ ಇದು CDSLಗೆ ಮತ್ತೆ NSDLಗೆ ಇದು ಸ್ವಲ್ಪ ನೆಗೆಟಿವ್ ಆಗುತ್ತೆ. ಯಾಕಂದ್ರೆ ಅವ್ರ ಪ್ರಾಫಿಟ್ಸ್ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಇರುತ್ತೆ. ಅದರಿಂದನೇ ಇವತ್ತು ಎರಡು ಕಂಪನಿ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ನಮ್ಮ ಇಂಡಿಯಾದಲ್ಲಿ ಡೆಪಾಸಿಟರ್ಸ್ ಯಾರಿದ್ದಾರೆ ಅಂದ್ರೆ NSDL ಮತ್ತೆ CDSL ಇರೋದು. ಈಗ ನಾವು ಮಾರ್ಕೆಟ್ ಅಲ್ಲಿ ಯಾವುದೇ ತರ ಆಕ್ಟಿವಿಟಿ ಮಾಡಿದ್ರು ಅಂದ್ರೆ, ನಾವೇನಾದ್ರೂ ಒಂದು ಶೇರ್ಸ್ ನ ಬೈ ಮಾಡಿದ್ರೆ ಅವರು ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಅದನ್ನ ಸ್ಟೋರ್ ಮಾಡ್ತಾ ಇರ್ತಾರೆ. ಅದರಿಂದ ಅವ್ರಿಗೆ ಸ್ವಲ್ಪ ಕಮಿಷನ್ಸ್ ಎಲ್ಲ ಬರ್ತಾ ಇರುತ್ತೆ. ಈಗ ಸೆಬಿ ಆದ್ರೆ ಚಾರ್ಜಸ್ ರಿಲೇಟೆಡ್ ಆಗಿ ಸ್ವಲ್ಪ ಚೇಂಜಸ್ ನ ತಂದಿರೋ ಕಾರಣದಿಂದ ಇದು NSDLಗೆ ಮತ್ತೆ CDSLಗೆ ಇದು ಸ್ವಲ್ಪ ನೆಗೆಟಿವ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಈ ಟಾಪ್ ಎಮರ್ಜಿಂಗ್ ಮಾರ್ಕೆಟ್ಸ್ ಇನ್ವೆಸ್ಟರ್ ಆದ ಕ್ರಿಸ್ಟೋಫರ್ ವುಡ್ ಅವರ್ ಆದ್ರೆ ಈ ಗ್ರೀಡ್ ಅಂಡ್ ಫಿಯರ್ ರಿಲೇಟೆಡ್ ಆಗಿ ನೋಟ್ ನ ರಿಲೀಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಇವರಾದ್ರೆ ಈ ತರ ನೋಟ್ ನ ಯಾವಾಗೂ ರಿಲೀಸ್ ಮಾಡ್ತಾನೆ ಇರ್ತಾರೆ. ಈಗ ಈ ಸಲ ನೋಟ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ, ಅವ್ರ ಪೋರ್ಟ್ಫೋಲಿಯೋ ರಿಲೇಟೆಡ್ ಆಗಿ ಸ್ವಲ್ಪ ಚೇಂಜಸ್ ನ ತಂದಿದ್ದಾರೆ. ಇವರಾದ್ರೆ ಈಗ ಈ 3 ಕಂಪನೀಸ್ ನ ಇವ್ರ ಪೋರ್ಟ್ಫೋಲಿಯೋದಲ್ಲಿ ಆಡ್ ಮಾಡ್ಕೊಂತ ಇದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಈಗ ಹೋಮ್ ಫಸ್ಟ್ ಫಿನಾನ್ಸ್ ನ ತುಂಬಾ ಕಾಲದಿಂದ ಈ ಸ್ಟಾಕ್ ನ ಹೋಲ್ಡ್ ಮಾಡ್ತಾ ಇದ್ರು. ಈ ಪ್ಲೇಸ್ ಅಲ್ಲಿ ಇವಾಗ ಅದಾನಿ ಪವರ್ ನ ಇವ್ರ ಪೋರ್ಟ್ಫೋಲಿಯೋದಲ್ಲಿ ಆಡ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಎಕ್ಸಿಗೋ ಪರವಾಗಿ ಇಂಟರ್ಗ್ಲೋಬ್ ಏವಿಯೇಷನ್ ಕಂಪನಿನ ಆಡ್ ಮಾಡ್ಕೊಂಡಿದ್ದಾರೆ. ಇದೇ ಟೈಮಲ್ಲೇನೆ ಈ ಇಂಡಿಯನ್ ಹೋಟೆಲ್ಸ್ ನ ಕೂಡ ಹೋಲ್ಡ್ ಮಾಡ್ತಾ ಇದ್ರು. ಈ ಪ್ಲೇಸ್ ಅಲ್ಲಿ ಲೆಮನ್ ಟ್ರೀ ಹೋಟೆಲ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಈ ತರ 3 ಕಂಪನೀಸ್ ಪ್ಲೇಸ್ ಅಲ್ಲಿ ಅಡಿಷನಲ್ ಆಗಿ 3 ಕಂಪನೀಸ್ ನ ರೀಪ್ಲೇಸ್ ಮಾಡ್ತಾ ಇದೀನಿ ಅಂತ ಈ ಗ್ರೀಡ್ ಅಂಡ್ ಫಿಯರ್ ನೋಟ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ.
ನೋಡೋಣ ಕಮಿಂಗ್ ಟೈಮಲ್ಲಿ ಈ 3 ಕಂಪನೀಸ್ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ NBCC ಆದ್ರೆ ಇವತ್ತಿನ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದ್ರೆ ಇವ್ರಿಗೆ ಸುಮಾರು 775 ಕ್ರೋರ್ಸ್ ವರ್ತ್ ಆಫ್ ಆರ್ಡರ್ ಬಂದಿದೆ ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿಯಿಂದ. ಏನಕ್ಕೋಸ್ಕರ ಅಂತ ಅಂದ್ರೆ ಸ್ಟಾಫ್ ಕ್ವಾರ್ಟರ್ಸ್ ನ ರೀಡೆವಲಪ್ಮೆಂಟ್ ಗೋಸ್ಕರ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ವಿಶಾಲ್ ಮೆಗಾಮಾರ್ಟ್ ಇವತ್ತಾದ್ರೆ ನಿಯರ್ಲಿ 8% ವರ್ಗು ಫಾಲ್ ಆಗಿದೆ. ಈ ಕಂಪನಿ ಪ್ರಮೋಟರ್ಸ್ ಇವತ್ತು ಸೆಲ್ ಮಾಡಿದ್ದಾರೆ, ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಪ್ರೆಸೆಂಟ್ ಇವಾಗ ಈ ಕಂಪನಿ ಪ್ರಮೋಟರ್ಸ್ ಆದ್ರೆ ಸುಮಾರು 56% ಸ್ಟೇಕ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವತ್ತು 14% ಈಕ್ವಿಟಿನ ಇವರು ಸೆಲ್ ಮಾಡಿದ್ದಾರೆ. ಇದು ಟೋಟಲ್ ವರ್ತ್ ಬಂದು 7915 ಕ್ರೋರ್ಸ್ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಈ ತರ ಪ್ರಮೋಟರ್ಸ್ ಇವಾಗ ಸೆಲ್ ಮಾಡೋದಕ್ಕೆ ರೀಸನ್ ಏನು ಅಂದ್ರೆ ಲಾಕಿಂಗ್ ಪೀರಿಯಡ್ ಎಂಡ್ ಆಗಿದೆ, ಅದರಿಂದನೇ ಈ ತರ ಸೆಲ್ ಮಾಡಿರೋದು. ಫ್ರೆಂಡ್ಸ್, ಈಗ ಈ ಕಂಪನಿ ಬಗ್ಗೆ IPO ಟೈಮ್ ಇಂದನೂ ಮಾತಾಡ್ಕೊಂತಾನೆ ಬಂದ್ವಿ. IPO ಟೈಮ್ ಅಲ್ಲಾದ್ರೆ ಸುಮಾರು 78 ರುಪೀಸ್ ಪರ್ ಶೇರ್ ಅಲ್ಲಿ ಬಂತು. ಆಲ್ ಟೈಮ್ ಐಸ್ ಆದ್ರೆ ನಿಯರ್ಲಿ 150-160 ವರ್ಗು ಹೋಗಿತ್ತು. ಇವಾಗೂ ಕೂಡ ಪ್ರಮೋಟರ್ಸ್ ಪ್ರಾಫಿಟ್ಸ್ ಎಲ್ಲ ಇದ್ದಾರೆ, ಅದರಿಂದ ಸ್ವಲ್ಪ ಸ್ಟೇಕ್ ನ ಸೆಲ್ ಮಾಡಿದ್ದಾರೆ. ಜೊತೆಗೆ ಇವರಾದ್ರೆ ಪ್ರತಿ ಕ್ವಾರ್ಟರ್ಲೂ ಒಳ್ಳೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಜೊತೆಗೆ ಈ ಕ್ವಾರ್ಟರ್ ಅಲ್ಲಾದ್ರೆ ಸುಮಾರು 29 ಹೊಸ ಸ್ಟೋರ್ಸ್ ನ ಓಪನ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಮತ್ತೆ ಲಾಸ್ಟ್ 9 ಮಂತ್ಸ್ ಅಲ್ಲಿ 80 ಔಟ್ಲೆಟ್ಸ್ ನ ಓಪನ್ ಮಾಡಿದೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಇನ್ನ ಕಮಿಂಗ್ ಟೈಮ್ ಅಲ್ಲೆಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಇವರು ಯಾವ ತರ ಇವ್ರ ಸ್ಟೋರ್ಸ್ ನೆಲ್ಲ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಡಿ ಡೆವಲಪ್ಮೆಂಟ್ ಇಂಜಿನಿಯರ್ಸ್. ಫ್ರೆಂಡ್ಸ್, ಈಗ ಈ ಕಂಪನಿ ಬಗ್ಗೆ ಒಂದು 10 ಡೇಸ್ ಬ್ಯಾಕೇನೆ ಮಾತಾಡ್ಕೊಂಡಿದ್ವಿ. ಅವಾಗಾದ್ರೆ ಇವ್ರಿಗೆ ಕಂಟಿನ್ಯೂಸ್ ಆಗಿ 2 ಆರ್ಡರ್ಸ್ ಬಂದಿತ್ತು. ಈಗ ಲಾಸ್ಟ್ 10 ಡೇಸ್ ಅಲ್ಲಿ ನೋಡಿದ್ರೆ ಈ ಕಂಪನಿ ನಿಯರ್ಲಿ 50% ವರ್ಗು ರ್ಯಾಲಿ ಆಗಿದೆ. ಜೊತೆಗೆ ಇವತ್ತು ನೋಡಿದ್ರು ಇವ್ರಿಗೆ ಇನ್ನೊಂದು ಆರ್ಡರ್ ಬಂದಿದೆ. ಆದ್ರೆ ಇವತ್ತು ಮಾತ್ರ ಅಷ್ಟೇನು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ, ನಿಯರ್ಲಿ 3% ವರ್ಗು ಫಾಲ್ ಆಗಿದೆ. ಇವತ್ತು ನಮ್ಮ ಮಾರ್ಕೆಟ್ಸ್ ಕಂಪ್ಲೀಟ್ ಆಗಿ ಫಾಲ್ ಆಗಿದೆ ಅಲ್ವಾ, ಆ ಕಾರಣದಿಂದ ಈ ಕಂಪನಿಯಲ್ಲಿ ಕೂಡ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿರ್ಬೋದು. ಮತ್ತೆ ಇವತ್ತು ನೋಡಿದ್ರೆ ಸುಮಾರು 58 ಕೋಟಿ ವರ್ತ್ ಆಫ್ ಆರ್ಡರ್ ಬಂದಿದೆ. ಈ ಆರ್ಡರ್ ಅಲ್ಲಿ ಅಲಾಯ್ ಸ್ಟೀಲ್ ಸೀಮ್ಲೆಸ್ ಪೈಪ್ಸ್ ನ ಸಪ್ಲೈ ಮಾಡೋದಕ್ಕೆ ಈ ಆರ್ಡರ್ ಬಂದಿರೋದು. ನೋಡೋಣ ಇನ್ನ ಈ ಕಂಪನಿ ಕಮಿಂಗ್ ಟೈಮ್ ಅಲ್ಲಿ ಯಾವ ತರ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ರೀಸೆಂಟ್ ಆಗಿ ಏರ್ಟೆಲ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ಅವಾಗಾದ್ರೆ ಅವ್ರಿಗೆ NBFC ಲೈಸೆನ್ಸ್ ಸಿಕ್ಕಿತ್ತು. ಆಗ NBFC ಸಬ್ಸಿಡರಿ ಆದ ಏರ್ಟೆಲ್ ಮನಿಯಲ್ಲಿ ಸುಮಾರು 20,000 ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಮಾತಾಡ್ಕೊಂಡಿದ್ವಿ. ಮತ್ತೆ ಇವತ್ತಾದ್ರೆ ಈ ಜಿಯೋ ಫಿನಾನ್ಷಿಯಲ್ಸ್ ಅವರ ಸಬ್ಸಿಡರಿ ಆದ ಜಿಯೋ ಕ್ರೆಡಿಟ್ ಒಳಗಡೆ ಕೂಡ ಸುಮಾರು 2,000 ಕೋಟಿ ಇನ್ಫ್ಯೂಸ್ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾನು ಹೇಳಿದ ಇನ್ಫಾರ್ಮೇಶನ್ ಅಲ್ಲಿ ಯಾವುದೇ ತರ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.